ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ. ಆದರೂ ನನ್ನಿಂದ ಏನಾರೇ ಅಲ್ಪ ಸ್ವಲ್ಪ ಲೋಪಗಳಾಗಿದ್ದು ಕ್ಷಮಿಸ್ರಿ. ಹಿರಿಯರು ಮಾತಾಡ್ಯಾರೆ, ಇನ್ನು ಅವ್ರಿಗಿನ ಹೆಚ್ಚಿಗೆ ಮಾತಾಡುವಂಥ ನಾವು ಶಾಣ್ಯರಾಗೋದು ಬೇಡ. ಅದಕ್ಕೆ ಮಾತೆ ಜಯಂತಿಯನ್ನು ಶುಭಾಶಯ ತಿಳಿಸಿ ನನ್ನ ಮಾತು. ಬ್ಲೂ ಇದು ಹಾಕ್ಬೇಕ್ರಿ. ಏನು ಸರ್? ಏನು ಬ್ಲೂ ಹಾಕ್ಬೇಕು? ಕುಂಕುಮ ಅರಶಿನಕ್ಕಿನ ನೀಲಿ ನೀರು. ಒಂದು ಸ್ವಪ್ನ ಮೇಡಮ್ ಅವ್ರಿಗೆ ಇದು ಹಚ್ಚಿರಿ. ಏ 500 ಹಾಕಪ್ಪ, ಮಂಗಳವಾರ ಇರುತ್ತೆ. ಇವೆಲ್ಲ ಮಾಡಬೇಕು. ಹೊಡಿ ಫೋಟೋ ಹೊಡಿ. ಇವ್ರಾ ಒಂದೆರಡು ನಿಮಿಷ ಫೋನ್ ಅಡ್ಡ ಬಿಡಬೇಕು. ನಾವು B.R. ಅಂಬೇಡ್ಕರ್ ಅವರ 135ನೇ ಜನ್ಮದಿನದಂದು ನಮ್ಮನ್ನೆಲ್ಲ ಕರೆಸಿ PRD ಅವರು ನಮ್ಮ ಆನಂದ್ ಮೈಗೇರಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ, ಹಾಗೆಯೇ ಸಂವಿಧಾನದ ಪರವಾದ ಕಾನೂನು ರಕ್ಷಣೆಯನ್ನು ದೇವರು ನೀಡಿ ಆ ಬಾಬಾ ಸಾಹೇಬರು ಅಂತೇಳಿ ಕೋರ್ಕೊಂತ ಈ 134ನೇ ಜನ್ಮದಿನೋತ್ಸವದಂದು 135ನೇ ಜನ್ಮದಿನೋತ್ಸವದಂದು ಸಾರ್ವಜನಿಕರಿಗೆ ಬಾಬಾ ಸಾಹೇಬರ ಅತಿ ಪ್ರೀತಿ ಪಾತ್ರವಾದ ಆರ್ಟಿಕಲ್ ಅಂದರೆ 37. ಯಾಕದನ್ನು ಇಷ್ಟಪಡ್ತಾ ಇದ್ರು ಸಾಹೇಬ್ರಿಗೂ ಅಂತಂದರೆ, ಒಬ್ಬ ದೀನ ದಲಿತ ಬಡವ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲವರೆಗೂ ತನಗಾದ ಅನ್ಯಾಯವನ್ನು ಹೇಳ್ಕೊಳ್ಳೋಕೆ ಇಷ್ಟಪಡುವಂಥ ಒಂದೇ ಒಂದು ಕಾನೂನು ಆರ್ಟಿಕಲ್ 37. ಅದನ್ನು ಬರೆದ ದಿನ ಅವರು ಹಾಲು ಹಣ್ಣು ತಿಂದಷ್ಟು ಖುಷಿ ಪಡ್ತಾ ಇದ್ರು. ತಾನು ಕೊನೆ ಉಸಿರಿರೋ ತನಕ ಪ್ರೀತಿಸ್ತಾ ಇದ್ದಂಥ ಆರ್ಟಿಕಲ್ ಅದು. ಆ ಥರದ್ದು ನೂರಾರು ಮಹಿಳೆಯರಿಗೆ ಸ್ವೇಚ್ಛೆ ಆಗಲಿ, ಮತದಾನದ ಹಕ್ಕಾಗಲಿ ಇವೆಲ್ಲ ಬರೆದಾಗ ಅವ್ರಿಗೆ ಏನು ನಾನು ಬರಿತಾ ಇದ್ದೀನಿ ಅಂತ ಬ್ರೆಡ್ಡು ಬನ್ನು ತಿಂದ್ಕೊಂಡು ಆ ಕಾಲದಲ್ಲಿ ಊಟಕ್ಕಿಲ್ಲದ ಸಮಯದಲ್ಲಿ ಬರೆದಾಗ ತುಂಬ ನೋವಿರ್ತಾ ಇತ್ತು. ಆದರೆ ಇವತ್ತು ಚಿರಸ್ಥಾಯಿಯಾಗಿ ಭಾರತ ದೇಶದಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ನಾವೇ ಧನ್ಯವಂತರು. ಅವ್ರು ಬರೆದಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ಜೀವನ ಮಾಡ್ತಕ್ಕಂಥ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಇವತ್ತು ಅಂತಂದರೆ ಅದಕ್ಕೆ ಅವರ ಕೊಡುಗೆ 36 ಡಿಗ್ರಿ, ಅವ್ರು ಓದಿರ್ತಕ್ಕಂಥ ಓದು, ಆ ಜ್ಞಾನ, ಆ ಸಂಸ್ಕಾರ ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ ಅಂತ ಹೇಳ್ತಾ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ರಿಗೂ ಸುಖ ಶಾಂತಿ ನೀಡಲಿ ಅಂತ ಹೇಳ್ಬಿಟ್ಟು ಆ ಅಂಬೇಡ್ಕರ್ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ. ಈ